ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರ್ಕಾರದ ಕಡೆಯಿಂದ ನಿಮ್ಗೆ ಯಾರಾದರೂ ವಕೀಲರು ಬೇಕಿದೆಯಾ? ಬೇಡ ಸಾಹೇಬ್ರೆ, ನನ್ಗೆ ಯಾರ ವಕಾಲತ್ತು ಬೇಕಿಲ್ಲ. ನಮ್ಮ ವಕೀಲರು ಹೊರಗಡೆ ಹೋರಾಟ ಮಾಡ್ತಿದ್ದಾರೆ. ಅವರು ನನಗ್ ಮಾತ್ರ ವಕೀಲರಲ್ಲ, ನನ್ನಂತ ಅನೇಕ ಜನರಿಗೆ ವಕೀಲರು ಅವರು. ಈ ಕೇಸ್ನ ಅವರು ಸೋಲ್ಬಹುದು, ಆದರೆ ಒಂದಲ್ಲ ಒಂದಿನ ಗೆಲ್ತಾರೆ. ದೊಡ್ಡ ವಕೀಲರಾಗಿ ಹೆಸರು ಮಾಡೇ ಮಾಡ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಹೊರಗಿರೋ ಅಂತ ವಕೀಲರಾದ್ರು ಯಾರು? ಮೈ ಲಾರ್ಡ್, ಇವನೊಬ್ಬ ಹುಚ್ಚ, ಮತ್ತವನು ಇವನ್ ಹಿತೈಷಿ. ಇವನ್ ಪರವಾಗಿ ಬರೋ ವಕೀಲ ಕೂಡ ಹುಚ್ಚನೇ ಆಗಿರ್ತಾನಲ್ಲ ಸರ್. ಕಾನೂನಿನ ಪ್ರಕಾರ ಹಿತೈಷಿಗಳಿಗೆ ವಕೀಲರನ್ನು ಹುಡ್ಕೊಳ್ಳೋ ಅವಕಾಶ ಕಲ್ಪಿಸಬೇಕಾಗುತ್ತೆ. ಒಂದು ವೇಳೆ ಯಾರೂ ಬರಲಿಲ್ಲ ಅಂದರೆ ಆದೇಶ ನೀಡ್ಬೋದು. ಏನಾಯ ಭೀಮರಾವ್, ಕೇಳಿಸ್ಕೊಳ್ಳಿಲ್ವ ನೀನು ನನ್ನ ಮಗ ಶಿಶುಪಾಲ ಏನು ಹೇಳ್ದ ಅಂತ? ಅಥವಾ ನೀನು ಇನ್ನೂ ಆಸೆ ಇಟ್ಕೊಂಡಿದ್ಯೇನು ಯಾರಾದ್ರೂ ಬಂದು ನಿನಗೆ ಸಹಾಯ ಮಾಡ್ತಾರೆ ಅಂತ? ಏ ಭೀಮಾ, ತೆಗಿಯೋ ನಿನ್ ಕೋಟ್ನ. ಇನ್ನೊಂದ್ಸಲ ಮರುತ್ತಾದ್ರೂ ಈ ಕೋಟ್ನ ಹಾಕೊಳ್ಳೋ ತಪ್ಪು ಮಾಡೋಕ್ ಹೋಗ್ಬೇಡ. ಏ ಎದ್ದೇಳ, ಯಾಕೋ ಜಾಸ್ತಿ ಆಯ್ತು, ಬಿಚ್ಚೋ ಕೊಟ್ನ. ಪೂರ್ಣನ್ ವಕೀಲರು ಬಂದ್ರ? ಜಡ್ ಸಾಹೇಬ್ರು ಕರೀತಾ ಇದ್ದಾರೆ. ತಗೊಳಪ್ಪ, ಮುಗೀತು ನಿನ್ನ ನಾಟಕ. ಆಯ್ತಾಯ್ತು, ನಿನ್ ಕತೆ ಮುಗೀತು. ತುಂಬಾನೇ ನಾಟಕ ಆಡ್ಬಿಟ್ರೆ ಬಿಡಪ್ಪ ನೀನು. ಕೋರ್ಟ್ ಹಾಕೊಂಡು ಪೂರ್ಣನ್ ಕೇಸ್ನ ನಾನೇ ವಾದ ಮಾಡ್ತೀನಿ ಅಂತ. ನಿನ್ ಸಮಯ ಮುಗೀತು. ಎದ್ದೇಳು ಎದ್ದೇಳು, ಮೇಲೆದ್ದು ತೆಗಿ ನಿನ್ ಕೋಟ್ನ. ನಿಂತ್ಕೋ ಭೀಮರಾವ್. ಇಷ್ಟು ಬೇಗ ನಿರಾಸೆ ಆಗ್ಬಿಟ್ರೆ ಹೇಗೆ ಭೀಮರಾವ್? ಈ ಕೋಟ್ ನಿನಗೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಗೌರವದ ಪ್ರತೀಕ. ಇದನ್ನು ತೆಗಿಬೇಡ. ಕೋಟ್ ತೆಗೆಯೋದು ನಿನಗೆ ಅವಮಾನದ ವಿಷಯ. ನಿನಗೆ ಅವಮಾನ ಮಾಡೋದಿಕ್ಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ. ನಿನಗೆ ನೀನೇ ಅವಮಾನ ಮಾಡ್ಕೋಬೇಡ. ರೇ ವಕೀಲ್ ಸಾಹೇಬ್ರೆ,
ಇವನ್ ಯಾವ ಜಾತಿಯವನು ಅಂತ ನಿಮ್ಗೆ ಗೊತ್ತಾ? ಇವನ್ ಜಾತಿ ಗೊತ್ತಾದ್ಮೇಲೆ ಯಾರ್ರೀ ಇವನ್ ಪರ ನಿಂತ್ಕೊಳ್ಳೋರು? ಜಾತಿನ ನೀವಿಟ್ಕೊಳ್ಳಿ. ನಾನು ನೋಡ್ತಿರೋದು ನ್ಯಾಯಕ್ಕಾಗಿ ಯಾರು ಕಷ್ಟಪಡ್ತಿದ್ದಾರೆ ಅನ್ನೋದನ್ನ. ನಾನು ನಿನ್ನ ಕೇಸ್ ನಡೆಸ್ತೀನಿ ಭೀಮಾ. ಏನು? ಏ ಮುದ್ಯಾ, ನಿಮ್ ಜಾತಿಯವನೇನೋ ಇವನು? ಮೇಘನಾಥ್ ಅವರೇ, ತುಂಬಾ ದೊಡ್ಡ ವಕೀಲರು, ಅವ್ರನ್ನ ಎದುರಾಕೋಬೇಡಿ. ಏ ಹಾಳಾಗೋಗ್ಲಿ, ಕೇಳಿಸ್ಕೊಳ್ಳಿಲ್ವ ನೀವೆಲ್ಲ? ಭೀಮ್ರಾವ್ ಕೇಸ್ನ ವಾದ ಮಾಡಕ್ ಹೋಗ್ತಿದ್ದಾನ ಅವನು. ನೀವ್ ಹೋಗಿ, ನಿಮ್ಗೆ ಗೆಲುವಿನ ಹಾದಿ ಮತ್ತೆ ಸಿಕ್ಕಿದೆ. ವಾದ ಪ್ರತಿವಾದ ಆರಂಭವಾಗಲಿ. ಧನ್ಯವಾದ. ಜಡ್ ಸಾಹೇಬ್ರೆ, ಈ ಪೂರ್ಣನ್ನ ಸರಿಯಾಗಿ ಗಮನಿಸಿ. ಇವನು ಅಪಾಯಕಾರಿ ಅಪರಾಧಿ. ಇವನ್ ಮೇಲಿರೋ ಕೇಸ್ನ ನಿಮ್ ಮುಂದೆ ಇಟ್ಟಿದ್ದೀವಿ. ಸುರಕ್ಷತೆಯ ದೃಷ್ಟಿಯಿಂದ ಇವನನ್ನ ಪೂನಾದಿಂದ ಬೊಂಬೈ ಜೈಲಿಗೆ ಹಸ್ತಾಂತರ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಇವನ್ ಜಾತಿಯ ಕೆಲವು ಜನರು ಇವನನ್ನ ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಪೂರ್ಣ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ನೋಡ್ತಿದ್ದಾರೆ. ಈ ಉದ್ದೇಶಕ್ಕಾಗಿ ಇವನ್ ಜಾತಿ ಜನರೆಲ್ಲರೂ ಒಟ್ಟಾಗಿ ನಿಂತಿದ್ದಾರೆ. ಈ ಕಾರಣದಿಂದಾಗಿ ಪೊಲೀಸ್ನವರು ಪೂರ್ಣನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸಬೇಕು ಅಂತ ಕೇಳ್ಕೊತಿದ್ದಾರೆ. ಮತ್ತೆ ಈ ಸ್ಥಳಾಂತರನ ವಿರೋಧಿಸಿ ಭೀಮ್ರಾವ್ ಹೋರಾಟ ಮಾಡ್ತಿದ್ದಾರೆ. ದುರಾದೃಷ್ಟವಶಾತ್ ನಮ್ಮ ಹಿರಿಯ ವಕೀಲರಾದ ಪೂನಾವಾಲಾ ಅವರು ಇವ್ರ ಪರವಾಗಿ ವಾದ ಮಾಡೋದಕ್ಕೆ ಬಂದಿದ್ದಾರೆ. ಇದು ನೋವಿನ ಸಂಗತಿ. ಆದ್ರಿಂದ ಮೈಲಾರ್ಡ್, ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ಕೇಳ್ಕೊತಿದ್ದೀನಿ, ಪೂರ್ಣನ್ನ ಬೇರೆ ಯಾವುದಾದ್ರೂ ಜೈಲಿಗೆ ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ದಟ್ಸ್ ಆಲ್. ನೀವೇನಾದರೂ ಹೇಳೋದಿದೆಯಾ? ನಾನೇನಾದರೂ ಮಾತಾಡ್ಬೋದಾ ಸರ್? ನಾನು ನಿಜವಾಗ್ಲೂ ಮಾತಾಡ್ಬೋದಾ? ಮೈಲಾರ್ಡ್, ಇದ್ಯಾಕೋ ಉದ್ದಟತನ ಆಯ್ತು. ಆವಾಗ್ಲಿಂದ ಒಂದೇ ವಾಕ್ಯನ ಹೇಳ್ತಿದ್ದಾರೆ. ಮಿಸ್ಟರ್ ಪೂನಾವಾಲಾ, ನೀವು ಸೀನಿಯರ್ ವಕೀಲರು, ಏನೀ ಉದ್ದಟತನ? ಸಾರಿ ಸರ್. ಮೈ ಲಾರ್ಡ್, ನಿಜವಾದ ಕೇಸ್ ಇದೇನೆ. ನನ್ನ ಗೌರವಾನ್ವಿತ ವಕೀಲರು ಅವರನ್ನ ಅಪರಾಧಿ ಅನ್ನೋ ಬದಲು ಪದೇ ಪದೇ ಕೆಳಜಾತಿ ಅಂತ ಸಂಬೋಧಿಸ್ತಿದ್ದಾರೆ. ಆದರೆ ಮೈಲಾರ್ಡ್, ನಾನು 3-4 ಸಲ ನಿಮ್ಮ ಮುಂದೆ ಮಾತಾಡ್ಲಾ ಅಂತ ಕೇಳಿದ್ದಕ್ಕೆ ಇವರಿಗೆ ಕೋಪ ಬಂತು. ಎಲ್ಲರ ಮುಂದೆ ಇವರನ್ನ ಕೆಳಜಾತಿ ಅಂತ ಕರೀತಿದ್ದಾರೆ. ಆಗ ಆ ಜಾತಿಯವರಿಗೆ ಕೋಪ ಬರದೇ ಇರುತ್ತಾ? ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಮೈಲಾರ್ಡ್, ಪುಣೆಯಿಂದ ಬೊಂಬೈಗೆ ಶಿಫ್ಟ್ ಮಾಡಿರೋದು. ಈಗ ಹೇಳ್ತಿದ್ದಾರೆ ಬೊಂಬೈನಿಂದ ಬೇರೆ ಕಡೆ ಎಲ್ಲೋ ಶಿಫ್ಟ್ ಮಾಡಬೇಕು ಅಂತ. ಈ ಕೆಲಸದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸುರಕ್ಷತೆ ನೀಡೋದನ್ನ ಮರ್ತಿದ್ದಾರೆ.
ಪೂನಾವಾಲಾ ಸರ್, ಒಬ್ಬ ಅಪಾಯಕಾರಿ ಅಪರಾಧಿಯನ್ನ ಇನ್ನೊಂದು ಕಡೆಗೆ ಸ್ಥಳಾಂತರಿಸಬೇಕು ಅಂತ ಪೊಲೀಸ್ನವ್ರು ಕೇಳೋದ್ರಲ್ಲಿ ನಿಮ್ಗೇನ್ ತಪ್ಪು ಕಾಣಿಸ್ತಿದೆ? ಅನುಕೂಲಕ್ಕಾಗಿ ಅನ್ನೋದೇ ತಪ್ಪು. ಅನುಕೂಲಕ್ಕಾಗ ನನಗೇನು ಅರ್ಥ ಆಗಿಲ್ಲ. ಮೈ ಲಾರ್ಡ್, ಯಾರ ಅನುಕೂಲಕ್ಕಾಗಿ ಕೋರ್ಟಿಂದ ಹೊರಗೆ ನಿಂತ್ಕೊಂಡಿರೋ ಅಂತ ಎಲ್ಲ ವಕೀಲರು ಭೀಮ್ರಾವ್ಗೆ ಅವಮಾನ ಆಗೋ ಥರ ನಡ್ಕೊಂಡ್ರು? ಯಾವ ಅನುಕೂಲಕ್ಕಾಗಿ ಭೀಮ್ರಾವ್ ಪೊಲೀಸ್ನವ್ರ ವಿರುದ್ಧ ಎನ್ಕೌಂಟರ್ ಮಾಡ್ತಾರೆ ಅಂತ FIR ದಾಖಲು ಮಾಡಿದ್ರು? ಒಂದ್ಸಲ ಪೂರ್ಣನ್ ನೋಡಕ್ ಹೋಗಿದ್ದ ಅಷ್ಟೇ. ಅಲ್ಲಿಂದ ಬಂದಾಗಿಂದ ವಕೀಲರನ್ನ ಹುಡುಕ್ತಿದ್ದಾನೆ. ಮೈಲಾರ್ಡ್, ನನಗನ್ಸೋ ಪ್ರಕಾರ ಇದ್ರ ಹಿಂದೆ ಯಾವುದೋ ಒಂದು ಮುಚ್ಚಿಟ್ಟಿರೋ ಸತ್ಯ ಇದೆ. ಮೈಲಾರ್ಡ್, ಮುಚ್ಚಿಡೋ ಅಂತ ಸತ್ಯ ಯಾವುದೂ ಇಲ್ಲ ಈ ಕೇಸಲ್ಲಿ. ಕೋರ್ಟ್ ಮುಂದೆ ಎಲ್ಲಾ ಸಾಕ್ಷಿಗಳನ್ನು ಹಾಜರಿಪಡಿಸಿ ಕೂಲಂಕುಷವಾಗಿ ಪ್ರಸ್ತುತಪಡಿಸಿ ಶಿಕ್ಷೆ ಕೊಟ್ಟಾದ್ಮೇಲೆ ಮುಚ್ಚಿಡೋಕೇನಿದೆ ಇಲ್ಲಿ? ನ್ಯಾಯನ ಮುಚ್ಚಿಟ್ಟಿದ್ದಾರೆ. ಮೈಲಾರ್ಡ್, ಈ ನ್ಯಾಯಾಲಯದ ಮುಂದೆ ಇನ್ನಷ್ಟು ಸತ್ಯಗಳು ಹೊರಬರಬೇಕಿದೆ. ಅದಕ್ಕಾಗಿ ಮೈಲಾರ್ಡ್, ನಾನು ಕೇಳ್ಕೊತಿದ್ದೀನಿ, ಪೂರ್ಣನ ಕೇಸ್ನ ಓಪನ್ ಮಾಡಬೇಕು ಅಂತ. ಇದೊಂದೇ ನನ್ನ ರಿಕ್ವೆಸ್ಟ್. ಮೈಲಾರ್ಡ್, ಇದ್ರ ಅವಶ್ಯಕತೆನೇ ಇಲ್ಲ. ಕೋರ್ಟಿಗೆ ಪೂರ್ಣ ಅವರ ಕೇಸನ್ನ ರಿಓಪನ್ ಮಾಡಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಮುಚ್ಚಿಟ್ಟಿರೋ ಕೆಲವು ಸತ್ಯಗಳು ಇದರಿಂದ ಹೊರಗೆ ಬಂದರೂ ಬರಬಹುದು. ಆದ್ದರಿಂದ ಈ ಕೋರ್ಟ್ ಪೂರ್ಣ ಅವ್ರ ಕೇಸನ್ನ ರಿಓಪನ್ ಮಾಡೋದಕ್ಕೆ ಆದೇಶ ನೀಡ್ತಾ ಇದೆ. ಧನ್ಯವಾದ ಮೈಲಾರ್ಡ್. ಸರ್ ಸರ್ ಸರ್, ನೀವು ಕೋರ್ಟಲ್ಲಿ ವಾದ ಮಾಡಿಸಿದ್ರಿಂದ ಪೂರ್ಣ ಅವ್ರ ಕೇಸೀಗ ಮತ್ತೆ ರಿಓಪನ್ ಆಗಿದೆ. ಇದರಿಂದ ಪೂರ್ಣ ಅವ್ರ ಮನಸ್ಸಲ್ಲಿ, ನಮ್ಮ ಮನಸ್ಸಲ್ಲಿ ಒಂದು ಹೊಸ ಭರವಸೆಯ ಬೆಳಕು ಮೂಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರು ನೋಡಿದಾಗ ಏನನ್ಸುತ್ತೆ ಅಂದರೆ ಸರ್, ನ್ಯಾಯ ಇನ್ನೂ ಬದುಕಿದೆ ಅಂತ. ನಮ್ಮಂಥ ಹೋರಾಟ ಮಾಡೋ ಜನರಿಗೆ ಒಂದು ಸಣ್ಣ ನಂಬಿಕೆ ಬಂತು. ನಿಜ ಹೇಳಬೇಕು ಅಂದರೆ ನೀವು ಬರೋದಕ್ಕಿಂತ ಮುಂಚೆ ನನ್ನಲ್ಲಿ ಯಾವ ನಂಬಿಕೆನೂ ಇರಲಿಲ್ಲ. ಭೀಮ್ರಾವ್, ಭೀಮ್ರಾವ್, ನನಗೆ ನೀನೇ ನಂಬಿಕೆ. ನನ್ನಂತ ಎಷ್ಟೋ ಜನರಿಗೂ ಕೂಡ. ಜನರ ನಂಬಿಕೆ ನೀನು. ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಸರ್. ಆದರೆ ನಿಮಗೆ ಫೀಸ್ ಕೊಡೋದಕ್ಕೆ
ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಸರ್. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ ಮಗು. ನಾನು ಅನ್ಕೊಂಡಿದ್ದೆ ನೀವಿವತ್ತು ಸೋಲ್ತೀರಾ ಅಂತ. ನನಗೂ ಹಾಗೆ ಅನ್ಸಿತ್ತು ರಾಮ. ಆದ್ರೆ ನನಗನ್ನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಗೆಲುವು ಯಾವತ್ತಿದ್ರೂ ಸತ್ಯಕ್ಕೆ ಹತ್ರ. ನಮ್ ಭೀಮ ಸದಾ ಸತ್ಯ ಜೊತೆನೇ ಇರ್ತಾನೆ. ಈಗ ಈ ಕೇಸ್ ಇನ್ನಷ್ಟು ದೊಡ್ಡದಾಗುತ್ತೆ. ಈಗ ತಾನೇ ಕೋರ್ಟ್ನಲ್ಲಿ ಜಡ್ಜ್ ಸಾಹೇಬ್ರು ಪೂರ್ಣ ಅವ್ರ ಕೇಸನ್ನ ಮತ್ತೆ ತನಿಖೆ ಮಾಡೋದಕ್ಕೆ ಹೇಳಿದ್ದಾರೆ. ಆದೇಶ ಕೂಡ ಕೊಟ್ಟಿದ್ದಾರೆ, ದಿನಾಂಕ ಕೂಡ ಕೊಟ್ರು. ಈಗ ನಿಜವಾದ ಅಪರಾಧಿ ಬೆಳಕಿಗೆ ಬರ್ತಾನೆ. ಅಪರಾಧಿ ಪುಣೆಲಾದ್ರೂ ಇರ್ಲಿ, ಆದ್ರೆ ಬೊಂಬೈನಲ್ಲೇ ಇದ್ಕೊಂಡು ಬಚ್ಚಿಟ್ಕೊಂಡಿರೋ ಮೇಲ್ವರ್ಗದವನೇ ಆಗಿರ್ಲಿ. ಮತ್ ನನಗ್ ವಿಶ್ವಾಸ ಇದೆ ಪೂರ್ಣ ಅಣ್ಣನ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೋಡು ಮಗನೇ, ಇದನ್ನ ನೀನೇ ಶುರು ಮಾಡಿರೋದು. ಕೊನೆ ಹಂತದವರೆಗೂ ಇದನ್ನ ನೀನೇ ತಗೊಂಡು ಹೋಗ್ಬೇಕು. ಸರಿಯಪ್ಪ. ಈಗ ಮನೆಗೆ ಹೋಗೋಣ. ಬಾ ಮಗನೇ. ಹೀಗಾಗೋಯ್ತಲ್ಲ ಮಾಲೀಕ್ರೇ. ಈ ಭೀಮ್ರಾವ್ ಹಣೆ ಬರ ತುಂಬಾನೇ ಚೆನ್ನಾಗಿದೆ. ಪ್ರತಿ ಸಲ ಯಾವುದೋ ಮೂಲೆಯಿಂದ ಆದ್ರೂ ಯಾರಾದ್ರೂ ಒಂದು ವ್ಯಕ್ತಿ ಬಂದೇ ಬಿಡ್ತಾನೆ ಇವನಿಗೆ ಸಹಾಯ ಮಾಡೋದಿಕ್ಕೆ. ಎಲ್ಲ ಸರಿಯಾಗೇ ನೋಡ್ಕೊಂಡು ಬಂದಿದ್ದೀನಿ. ನನ್ಗನ್ಸಿದ್ದು ಈ ಸಲ ಇವನ್ ವಿರುದ್ಧ ನಾವು ಗೆದ್ದೇ ಗೆಲ್ತೀವಿ ಅಂತ. ಆದ್ರೆ ನೋಡಿ, ಈ ಪೂನಾವಲ ಎಲ್ಲಿಂದ ಬಂದ ಅಂತ ಈ ಭೀಮ್ರಾವ್ ಸಹಾಯ ಮಾಡೋದಿಕ್ಕೆ. ಹೌದು, ನಿಮ್ ಮಾತು ನಿಜ ಅಪ್ಪ. ಪ್ರತಿ ಸಲ ಯಾವನಾದ್ರೂ ಒಬ್ಬ ಅವನ್ ಸಹಾಯ ಮಾಡಕ್ ಬಂದ್ಬಿಡ್ತಾರೆ. ಸತ್ಯವನ್ನ ಗೆಲ್ಲಿಸೋದಿಕ್ಕೆ ಮೇಘನಾಥ, ಶಿಶುಪಾಲ, ಪತ್ರಿಕೆ ಮಾಲೀಕರೇ, ನೀವು 3 ಜನ ದೊಡ್ಡ ಪಾಪಿಗಳು. ಹಾಗೂ ಪಾಪಿಗಳು ಯಾವಾಗಲೂ ಬೇರೆಯವರ ಸೋಲಿನ ಕುರಿತೆ ವಿಮರ್ಶೆ ಮಾಡ್ತಿರ್ತಾರೆ. ಏ ವಕೀಲ, ನಾವು ಸುಮ್ಮನಿದೀವಿ ಅಂತ ನೀನ್ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಿನಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದೆ ನನಗೆ. ಪ್ರಖ್ಯಾತ ವಕೀಲ ನಾನು. ದೊಡ್ಡ ಕೇಸ್ನ ಕೈಗೆ ತಗೊಂಡಿದ್ದೀನಿ ಅಂದರೆ ಈ ಕೇಸ್ ಬಗ್ಗೆ ನಾನು ಸಾಕಷ್ಟು ಅಧ್ಯಯನ ನಡೆಸ್ಕೊಂಡೇ ಬಂದಿರ್ತೀನಿ. ಭೀಮ್ರಾವ್ ಜೊತೆ ನೀವೆಲ್ಲ ನಡ್ಕೊಂಡಿರೋ ರೀತಿ ಅಕ್ಷಮ್ಯ ಅಪರಾಧ. ನಾನೆಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ಈಗ ಉಳಿದಿರೋದು ಏನಂದ್ರೆ ಕೋರ್ಟಲ್ಲಿ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಏ ವಕೀಲ, ನಿನ್ನ ಮಿತಿಯಲ್ಲಿ ನೀನಿರು. ನನ್ನ ಕೈಯಿಂದ ಒಂದೇಟ್ ಬಿತ್ತು ಅಂದ್ರೆ ಇಲ್ಲೇ ಬಿದ್ದು ಸತ್ತು ಹೋಗ್ತೀಯ ನೀನು. ರಾಮಾಯಣ ಓದ್ಕೊಂಡು ಬಿದ್ದಿರೋ ವಯಸ್ಸಿನಿಂದು ಯಾಕೆ ನಿನಗೆ ಈ ಕೋರ್ಟ್ ಕಚೇರಿ ವಿಚಾರ? ಹೋಗೋ. ನನಗೀಗ 70 ವರ್ಷ ಆಗಿದೆ. ಸಾವಿಗೆ ನಾನು ಯಾವತ್ತೂ ಹೆದರೋನಲ್ಲ. ಇಲ್ಲಿಂದ ಹೋಗಿ ಯಾರನ್ನಾದ್ರೂ ಕೇಳಿ ನೋಡಿ ಪೂನಾವಾಲ ಅವ್ರ ಮನೆ ಎಲ್ಲಿ ಅಂತ ಹೇಳ್ತಾರೆ. ಅಲ್ಲೇ ಬಂದು ಸಾಯಿಸಿ, ನಿಮಗೇನಾದ್ರೂ ತಾಕತ್ತಿದ್ರೆ. ಅಪ್ಪ, ನಾವು ಇವನ್ನ ಭಯ ಪಡ್ಸೋಣ ಅಂತ ನೋಡಿದ್ರೆ ತಾಕತ್ತಿದ್ರೆ ಸಾಯಿಸಿ ಅಂತ ಹೇಳಿ ಹೋಗ್ತಾ ಇದ್ದಾನಲ್ಲ. ಅಯ್ಯಯ್ಯೋ, ರಾತ್ರಿ ಸಾಯಿಸೇ ಬಿಡೋಣ, ಬಿಡು ಇವನ್ನ. ಕತೆನೆ ಮುಗಿಸ್ಬಿಡೋಣ ಇವಂದು. ಸಾವಿಗೆ ಹೆದರೋನ್ಗೆ ಸಾಯಿಸ್ತೀವಿ ಅಂತ ಹೆದರ್ಸ್ಬಹುದು. 70 ವರ್ಷದಿಂದ ಸಾವಿಗೆ ಹೆದರದೆ ಇರೋನ್ನ ಸಾಯಿಸೋದು ಕಷ್ಟ. ಮತ್ತಿನ್ನೇನ್ ಮಾಡೋದು ಮಾಲೀಕ್ರೆ? ಕೈ ಕೊಟ್ಕೊಂಡು ಸುಮ್ಮನೆ ಇರು ಅಂತೀರಾ? ಅಯ್ಯೋ ಅಯ್ಯೋ, ಇದೇನಾಯ್ತು ನಿಮ್ಗೆ? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿ ಯಾಕೆ ಕೂತಿದ್ದೀರಾ? ಯಾರಾದ್ರೂ ಹೊಡೆದ್ರಾ ನಿಮ್ಗೆ? ಎಷ್ಟೋ ವರ್ಷಗಳಿಂದ ಸ್ನೇಹಿತರಾಗಿದ್ವಿ. ಅವನೇ ನಂಗೆ ಹೊಡೆದು ಹೊರಗೆ ಕಳಿಸ್ತಾ.